ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಮಂತ್ರಪುರುಷ ಬಸವಣ್ಣನವರು. ಜಗಜ್ಯೋತಿ ಬಸವಣ್ಣನವರು ಭಾರತೀಯ ಸಂಸ್ಕೃತಿಯ ಅಸ್ಮಿಯತೆ ಪ್ರತೀಕ. ಭಾರತೀಯ ಧರ್ಮ, ಸಂಸ್ಕೃತಿ, ಸಾಹಿತ್ಯ ಪರಂಪರೆಗೆ ಹೊಸ ಭಾಷ್ಯ ಬರೆದ ಒಬ್ಬ ಮಹಾನ್ ದಾರ್ಶನಿಕರು. ಅನುಭವ ಮಂಟಪ ಸ್ಥಾಪಿಸುವ ಮೂಲಕ ಜಗತ್ತಿಗೆ ಪ್ರಜಾಪ್ರಭುತ್ವ ಸಂಸತ್ತಿನ ಮೌಲ್ಯವನ್ನು ನೀಡಿದ ಪ್ರಜಾತಂತ್ರದ ಜನಕರು. ಕಾಯಕ ಮತ್ತು ದಾಸೋಹ ಮೌಲ್ಯಗಳನ್ನು ನೀಡಿ ಆರ್ಥಿಕ ಮತ್ತು ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡಿದ ಕ್ರಾಂತಿ ಪುರುಷರು. ಇಷ್ಟಲಿಂಗ ಆವಿಷ್ಕರಿಸಿ ಸರ್ವ ಸಮಾನತೆಯ ನವಧರ್ಮ ನೀಡಿದ ಧರ್ಮಗುರು. ಸಕಲ ಜೀವಾತ್ಮರ ಕಲ್ಯಾಣಕ್ಕಾಗಿ ಸಮಗ್ರ ಕ್ರಾಂತಿಯ ಆಂದೋಲನ ರೂಪಿಸಿದ ಯುಗಪುರುಷರು. ದೀನ ದಲಿತರಿಗೆ, ಅಸ್ಪೃಶ್ಯರಿಗೆ, ಶೋಷಿತರಿಗೆ, ಮಹಿಳೆಯರಿಗೆ ಪರಿಪೂರ್ಣ ಸ್ವಾತಂತ್ರ್ಯ ಮತ್ತು ಸಮಾನತೆ ನೀಡಿದ ಸಮಾನತೆಯ ಹರಿಕಾರರು. ಸಮಗ್ರ ಕ್ರಾಂತಿ ಪುರುಷ ಬಸವಣ್ಣನವರ ಕುರಿತು ಮಹಾಜ್ಞಾನಿ ಅಲ್ಲಮಪ್ರಭುಗಳು ಹೀಗೆ ಹೇಳುತ್ತಾರೆ: ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶರಣನ ಎಂದು ಹೇಳಿದರೆ, ಆಧುನಿಕ ಕಾಲದ ರಾಷ್ಟ್ರಕವಿಗಳಾದ ಕುವೆಂಪು ಅವರು ಕಾರ್ತೀಕದ ಕತ್ತಲೆಯಲ್ಲಿ ಆಕಾಶದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ, ಓ ಖಡ್ಗವನಾಂತ, ಓ ಆಧ್ಯಾತ್ಮಿಕ ಕ್ರಾಂತಿವೀರ, ದೇವದಯೆಯೊಂದು ಹೇ ಧೀರವತಾರ ಶ್ರೀ ಬಸವೇಶ್ವರ ಎಂದು ಹೇಳಿದ್ದಾರೆ. ಸಮಗ್ರ ಕ್ರಾಂತಿಗೆ ನಾಂದಿ ವಿಶ್ವಗುರು ಬಸವಣ್ಣನವರು ಇಂದಿನ ವಿಜಾಪುರ ಜಿಲ್ಲೆಯ ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯ ಉದರದಲ್ಲಿ ಜನಿಸಿದರು. 8ನೇ ವಯಸ್ಸಿನಲ್ಲಿ ಉಪನಯನ ತಿರಸ್ಕರಿಸಿ ಕೂಡಲಸಂಗಮಕ್ಕೆ ಹೋದರು. ಅಲ್ಲಿ ಗುರುಕುಲದಲ್ಲಿ 12 ವರ್ಷ ಅಧ್ಯಯನ ಮಾಡಿದರು. ಜೊತೆಗೆ ಸಮಾಜದಲ್ಲಿ ನಡೆಯುವ ಶೋಷಣೆ, ವಂಚನೆ, ಮೂಢನಂಬಿಕೆ, ದೇವರು ಮತ್ತು ಧರ್ಮದ ಹೆಸರಲ್ಲಿ ನಡೆಯುವ ಶೋಷಣೆ ಮತ್ತು ಹಿಂಸೆ, ಅಸಮಾನತೆ, ಜಾತೀಯತೆ, ಅಸ್ಪೃಶ್ಯತೆ, ಲಿಂಗಭೇದ ಮುಂತಾದವುಗಳನ್ನು ನೋಡಿದರು. ಆದ್ದರಿಂದ ಅವರು ಬಹಳಷ್ಟು ನೊಂದುಕೊಂಡರು. ಸರ್ವ ಜನಾಂಗದ ಸುಖ ಮತ್ತು ಶಾಂತಿಗಾಗಿ ಚಿಂತನೆಯಲ್ಲಿ ತೊಡಗಿದರು. ಅವರ ಚಿಂತನೆಯ ಗರ್ಭದಿಂದ ಅವರು ಕಂಡಿರುವ ನವ ಸಮಾಜ ನಿರ್ಮಾಣಕ್ಕಾಗಿ ಕಲ್ಯಾಣ ಚಾಲುಕ್ಯರ ಮಾಂಡಲಿಕ ಅರಸನಾದ ಮಂಗಳವೇಡಿಯ ಬಿಜ್ಜಳ ಆಸ್ಥಾನ ಸೇರಿದರು. ಇದಕ್ಕೆ ಕಾರಣೀಕರ್ತರಾದವರು ಅವರ ಸೋದರಮಾವರಾದ ಬಲದೇವರು. ತಮ್ಮ ಮಗಳಾದ ಗಂಗಾಂಬಿಕೆಯನ್ನು ಬಸವಣ್ಣನವರ ಜೊತೆ ಮದುವೆ ಮಾಡಿ ಅವರಿಗೆ ಬಿಜ್ಜಳನ ಆಸ್ಥಾನದಲ್ಲಿ ಕರ್ಣಿಕನಾಗಿ ನೇಮಿಸಿದರು. ಬಸವಣ್ಣನವರು ತಮ್ಮ ಪ್ರಾಮಾಣಿಕತೆ, ಕರ್ತವ್ಯ ದಕ್ಷತೆ ಮತ್ತು ಸಮಾಜದ ಅಭಿವೃದ್ಧಿಯ ಕಳಕಳಿಯಿಂದ ಮಂತ್ರಿ, ಅರ್ಥಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರು. ಅನೇಕ ಯೋಜನೆಗಳನ್ನು ರೂಪಿಸಿ ಸರ್ವ ಜನಾಂಗದ ಸುಖ ಸಮೃದ್ಧಿಗಾಗಿ ಶ್ರಮಿಸಿದರು. ನೀಡುವವರು ಉಂಟು, ಬೇಡುವವರೇ ಇಲ್ಲದ ಕಾರಣ ಬಡವನಾದೆ ಎಂಬ ಬಸವವಾಣಿಯಿಂದ ಕಲ್ಯಾಣ ರಾಜ್ಯ ಸಮೃದ್ಧಿಯು ತಿಳಿಯುತ್ತದೆ. ಸಮಾನತೆಯ ಹರಿಕಾರ. ಅಂದಿನ ಕಾಲದಲ್ಲಿ ಸಮಾಜದಲ್ಲಿ ಇವನಾರವ ಎಂದು ಜಾತೀಯತೆಯಿಂದ ಛಿದ್ರವಾಗಿತ್ತು. ಶೂದ್ರ, ಅಸ್ಪೃಶ್ಯರ ಬದುಕು ಪ್ರಾಣಿ ಪಕ್ಷಿಗಳಿಗಿಂತಲೂ ಕೀಳಾಗಿ ಕಾಣುವ ಅವಸ್ಥೆ ಜಾರಿಯಲ್ಲಿತ್ತು. ಇಂತಹ ತಳ ಸಮುದಾಯದವರನ್ನು ಜನರನ್ನು ಬಸವಣ್ಣವರು ಇವನಮ್ಮವ ಎಂದು ಹೃದಯಕ್ಕೆ ಅಪ್ಪಿಕೊಂಡರು. ಅಷ್ಟೇ ಅಲ್ಲ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಎಂದು ಹೇಳಿದರು. ಇನ್ನೂ 2 ಹೆಜ್ಜೆ ಮುಂದೆ ಸಾಗಿ ಅನೈತಿಕ ಸಂಬಂಧಗಳಿಂದ ದಾಸಿಯರ ಮಕ್ಕಳನ್ನು ಪ್ರತಿನಿಧಿಸುತ್ತಾ ಚೆನ್ನಯ್ಯನ ಮನೆಯ ದಾಸಿಯ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇವರಿಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗಮ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ. ಎಂದರೆ ಈ ವಚನದಲ್ಲಿ ತನಗೆ ಸಿಗುವ ಸೌಲಭ್ಯಗಳು, ಗೌರವ, ಸ್ಥಾನಮಾನಗಳು ಕಕ್ಕಯ್ಯನ ಮನೆಯ ದಾಸಿಯ ಮಗನಿಗೂ ಮತ್ತು ಚೆನ್ನಯ್ಯನ ಮಗನೆಯ ದಾಸನ ಮಗಳಿಗೂ ಅವ್ರಿಗೆ ಹುಟ್ಟಿದಂಥ ಒಬ್ಬ
ವ್ಯಕ್ತಿಗೂ ಸಹ ಆ ಸವಲತ್ತುಗಳು ದೊರೆಯಬೇಕು, ಗೌರವ ದೊರೆಯಬೇಕೆಂಬುದೇ ಬಸವಣ್ಣರ ಮುಖ್ಯ ಧ್ಯೇಯವಾಗಿತ್ತು. ಈ ರೀತಿ ಹೇಳುವ ಮೂಲಕ ಅವರಲ್ಲಿ ಧೈರ್ಯ ತುಂಬಿದರು. ಅವರಲ್ಲಿ ಆತ್ಮಗೌರವ, ಸ್ವಾಭಿಮಾನ ಜಾಗೃತಗೊಳಿಸಿ ದೇವರಿಗೆ ಸವಾಲು ಹಾಕಿದರು. ಓ ಕೂಡಲ ಸಂಗಮ ದೇವ, ನಿಮ್ಮಿಂದ ಅಧಿಕ ನಮ್ಮ ಮಾದಾರ ಚೆನ್ನಯ್ಯ ಎಂದು ಹೇಳಿದರು. ಬಸವಣ್ಣವರ ಈ ಸಮಾನತೆಯ ಕ್ರಾಂತಿಯಿಂದ ಜಾತೀಯತೆ, ಅಸ್ಪೃಶ್ಯತೆ ನಿರ್ನಾಮವಾಯಿತು. ಪರ್ಯಾಯ ಸಮಾಜ ನಿರ್ಮಾಣ. ವಿಶ್ವಗುರು ಬಸವಣ್ಣನವರು ಆ ಕಾಲದ ಸಮಾಜದ ವ್ಯವಸ್ಥೆಗೆ ಪರ್ಯಾಯ ಸಮಾಜ ವ್ಯವಸ್ಥೆಯನ್ನು ಹುಟ್ಟು ಹಾಕಿದರು. ಮಹಿಳೆಯರಿಗೆ ಯಾವುದೇ ಸ್ವಾತಂತ್ರ್ಯ ಮತ್ತು ಸಮಾನತೆ ಇರಲಿಲ್ಲ. ಬಸವಣ್ಣನವರು ಇದನ್ನು ಗಮನಿಸಿ ಪುರುಷರ ಜೊತೆಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಮಹಿಳೆಯರಿಗೆ ನೀಡಿದರು. ಅದಕ್ಕಾಗಿಯೇ ಅನುಭವ ಮಂಟಪದಲ್ಲಿ 70 ಶರಣೆಯರು ಇದ್ದು ಅದರಲ್ಲಿ 35 ಶರಣೆಯರು ವಚನಗಳನ್ನು ಬರೆದಿದ್ದಾರೆ. ಅಂದಿನ ಕಾಲದಲ್ಲಿ ಯಜ್ಞ, ಯಾಗ, ಹೋಮ, ಹವನ ಹೆಸರಿನಲ್ಲಿ ನಡೆಯುತ್ತಿರುವ ಪ್ರಾಣಿವಧೆ, ಹಿಂಸಾತ್ಮಕ ಧರ್ಮಕ್ಕೆ ಬಸವಣ್ಣನವರು ಅಹಿಂಸಾತ್ಮಕ ಧರ್ಮದ ಪರ್ಯಾಯ ವ್ಯವಸ್ಥೆಯನ್ನು ನೀಡಿದರು. ಅದಕ್ಕೆ ಅವರು ದೈವೇ ಧರ್ಮದ ಮೂಲವಯ್ಯ, ದೈವವಿರಬೇಕು ಸಕಲ ಪ್ರಾಣಿಗಳಲ್ಲಿ ಎಂದು ಸಾರಿದರು. ಸ್ವರ್ಗ ನರಕದ ಕಲ್ಪನೆಗಳಿಂದ ಸಮಾಜದಲ್ಲಿ ಭೀತಿ ಹುಟ್ಟಿಸುವ ವ್ಯವಸ್ಥೆಗೆ ಉತ್ತರವೆಂದು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎಂದು ಭಯಮುಕ್ತ ಮಾಡಿದರು. ಜಪ ತಪ ಅಂದರೆ ಏನು ಎಂಬ ಪ್ರಶ್ನೆಗೆ ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ ಎಂಬ ಉತ್ತರ ನೀಡಿದರು. ಯಾವ ದೇವಾಲಯಗಳಲ್ಲಿ ಸರ್ವ ಜನಾಂಗದವರಿಗೆ ಪ್ರವೇಶ ಇಲ್ಲವೋ ಅಂತಹ ದೇವಾಲಯ ಸಂಸ್ಕೃತಿ, ಪುರೋಹಿತ ವ್ಯವಸ್ಥೆಯನ್ನು ಬಸವಣ್ಣನವರು ನಿರಾಕರಿಸಿದರು. ಎನ್ನ ಕಾಲೇ ಕಂಬ, ದೇಹವೇ ದೇವಾಲಯ, ಶಿರವೇ ಹೊನ್ನ ಕಳಸವಯ್ಯ ಎಂದರು. ಪರಮಾತ್ಮನ ಒಲಿಗೆಯಾಗಿ ಬಸವಣ್ಣನವರು ನೈತಿಕ ಆಚರಣೆ ಮಾರ್ಗವನ್ನು, ಸಪ್ತ ಸೂತ್ರವನ್ನು ಹೇಳಿದರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನಲಿಸುವ ಪರಿ. ಈ ರೀತಿಯಾಗಿ ಹೇಳಿದ್ದಾರೆ. ಸೋಹಂದಲ್ಲಿನಿಂದ ಭಾರತೀಯ ಆಧ್ಯಾತ್ಮಿಕ ಪರಂಪರೆಗೆ ಬಸವಣ್ಣನವರು ದಾಸೋಹಂ ಪರಂಪರೆಗೆ ವಿಸ್ತರಿಸಿದರು. ಲಿಂಗ ಸೇವೆಯ ಜೊತೆಗೆ ಜಂಗಮ ಸೇವೆಯು ಮುಖ್ಯವೆಂದು ಪದೇ ಪದೇ ಹೇಳಿದರು. ಕಾರಣ ಲಿಂಗದ ಮುಖವೇ ಜಂಗಮ ಎಂಬುದು ಬಸವ ಸಿದ್ಧಾಂತವಾಗಿದೆ. ಅದಕ್ಕೆ ಹೇಳುತ್ತಾರೆ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರಿರಿದರೆ ಮೇಲೆ ಪಲ್ಲವಿಸಿತು ನೋಡ, ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದರೆ ಮುಂದೆ ಸಕಲ ಪಡಿ ಪದಾರ್ಥ ನೀವನು. ಆ ಜಂಗಮವು ಹರನೆಂದು ಕಂಡು ನರನೆಂದು ಭಾವಿಸಿದರೆ ನರಕ ತಪ್ಪದು ಎಂದು ಹೇಳುತ್ತಾರೆ. ಇನ್ನೊಂದು ವಿಶೇಷವೆಂದರೆ ಬಸವಣ್ಣನವರು ತಾವೊಬ್ಬರೇ ವಚನಗಳನ್ನು ಬರೆಯಲಿಲ್ಲ. ಅನುಭವ ಮಂಟಪದಲ್ಲಿ ಬಂದ ಅನೇಕ ಶರಣರು ವಚನಗಳನ್ನು ಬರೆದರು. ಇದು ಬಸವಣ್ಣನವರು ಮಾಡಿದ ಬಹುದೊಡ್ಡ ಸಾಹಿತ್ಯ ಕ್ರಾಂತಿ ಎಂದೇ ಹೇಳಬೇಕು. ಅದಕ್ಕಾಗಿಯೇ ಕನ್ನಡ ಸಾಹಿತ್ಯದಲ್ಲಿ ಬಸವಯುಗ ಸುವರ್ಣ ಯುಗವೆಂದು ಬಣ್ಣಿಸಲಾಗಿದೆ. ಬಸವ ತತ್ವಗಳಿಂದ ಜಗತ್ತಿನ ಉದ್ಧಾರ. ವಿಶ್ವಗುರು ಬಸವಣ್ಣನವರು ಮಾಡಿರುವ ಕ್ರಾಂತಿ ಸಮಾಜದ ಸರ್ವಾಂಗೀಣ ಪರಿವರ್ತನೆಗೆ ಕಾರಣವಾಯಿತು. ಜಾತೀಯತೆ, ಅಸ್ಪೃಶ್ಯತೆಯ ಜೊತೆಗೆ ಅವರು ವೇಷಾವೃತ್ತಿಯನ್ನು ನಿರ್ಮೂಲನೆ ಮಾಡಿದರು. ಪಂಚಾಂಗ ಜ್ಯೋತಿಷಿ ಖಂಡಿಸಿ ನಾಳಿನ ದಿನಕ್ಕಿಂತ ಇಂದಿನ ದಿನವೇ ಶ್ರೇಷ್ಠ ಎಂದು ಪ್ರತಿಪಾದಿಸಿದರು. ಎತ್ತೆತ್ತ ನುಡಿದರ ತತ್ತ ನೀನೇ ದೇವ ಎಂದು ಹೇಳಿ ದಿಕ್ಕು ದಿಕ್ಕುಗಳಿಗಿರುವ ಭೇದವನ್ನು ಕಳೆದರು. ಶೂನ್ಯ ಪೀಠದ ಮೇಲೆ ತಳ ಸಮುದಾಯದ ಮಹಾಜ್ಞಾನಿ ಅಲ್ಲಮ ಪ್ರಭುಗಳನ್ನು ಕೂಡಿಸಿ ಜ್ಞಾನ ಕ್ರಾಂತಿ ಮತ್ತು ಧರ್ಮಕ್ರಾಂತಿ ಮಾಡಿದರು. ವಚನಗಳು ಪರಿವರ್ತನೆಯ ಶಸ್ತ್ರಗಳಾದವು. ಎಲ್ಲ ಕಡೆ ಬಸವ ಬೆಳಕು ಪಸರಿಸಿತು. ಸ್ವಾತಂತ್ರ್ಯ, ಸಮಾನತೆ, ಮಾನವೀಯತೆ, ಕಾಯಕ ಮತ್ತು ದಾಸೋ ಪ್ರಜ್ಞೆಯಿಂದ ಭಕ್ತಿಯ ಕಲ್ಯಾಣ ರಾಜ್ಯ ನಿರ್ಮಾಣವಾಯಿತು. ಇದು ಜಾತಿವಾದಿ ವ್ಯವಸ್ಥೆಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ಅವರಲ್ಲಿ ಬಸವ ಕ್ರಾಂತಿಯ ವಿರುದ್ಧ ಅಸಂತೋಷ ಕುದಿಯುತ್ತಾ ಇತ್ತು. ಶೀಲವಂತ ಲಾವಣ್ಯವತಿಯರ ಮದುವೆಯ ನೆಪ ಮಾಡಿಕೊಂಡು ಜಾತಿವಾದಿಗಳು ಬಂಡೆದ್ದರು. ಬಿಜ್ಜಳನ ಕಿವಿ ಊದಿದರು. ಕೈಲಾಸವಾಗಿರುವ ಕಲ್ಯಾಣ ಕೆಟ್ಟಿತ್ತು. ಬಸವಣ್ಣನವರು ಕೂಡಲ ಸಂಗಮಕ್ಕೆ ಬಂದು ಲಿಂಗೈಕ್ಯರಾದರು.
ಶರಣೆಯರು ವಚನ ಸಾಹಿತ್ಯದ ರಕ್ಷಣೆಗಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದರು. ಅವರು ಉಳಿಸಿದ ವಚನಗಳಿಂದಲೇ ಇಂದು ಜಗತ್ತು ಬೆಳಗುತ್ತಿದೆ. ಅದಕ್ಕಾಗಿಯೇ ಮಹಾತ್ಮ ಗಾಂಧಿಯವರು 1924ರ ಬೆಳಗಾವಿಯ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ ಬಸವಣ್ಣವರ ಕುರಿತು, ನಾನು ಬಸವಣ್ಣನವರ ದಾರಿಯಲ್ಲಿ ನಡೆದು ಬಂದಿದ್ದೇನೆ. ಬಸವಣ್ಣ ಸಿದ್ಧಿಪುರುಷ, ನಾನು ಸಾಧಕ. ಅವರು ಇಂದು ಇರುತ್ತಿದ್ದರೆ ವಿಶ್ವಕ್ಕೆ ಪೂಜ್ಯರಾಗಿ ಬಾಳುತ್ತಿದ್ದರು. ಅವರ ಅನುಯಾಯಿಗಳಾದ ನೀವು ಬಸವಣ್ಣನವರ ತತ್ವಗಳನ್ನು ಚೆನ್ನಾಗಿ ಪ್ರಚಾರ ಮಾಡಿದ್ದರೆ ಭಾರತ ಏಕೆ ಜಗತ್ತನ್ನೇ ಉದ್ಧಾರ ಮಾಡಬಲ್ಲಿರಿ ಎಂದು ಹೇಳಿದರು. ಮಹಾತ್ಮ ಗಾಂಧೀಜಿಯವರ ಬಸವ ಅನುಯಾಯಿಗಳಿಗೆ ನೀಡಿರುವ ಎಚ್ಚರಿಕೆ ಮಾತುಗಳು ಇಂದು ಪ್ರೇರಣೆಯಾಗಿವೆ. ಮತ್ತೊಮ್ಮೆ ಕಲ್ಯಾಣ ರಾಜ್ಯ ನಿರ್ಮಾಣವಾಗಲಿ ಎಂದು ಬಯಸುವೆ. ಶರಣಾರ್ಥಿಗಳು.